श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। श्रीमते रामानुजाय नमः। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 68ನೇ ಶ್ರೀನಾಮ ಜ್ಯೇಷ್ಠಾಯ ನಮಃ ಎಂಬುದು. ಶ್ರೀ ವ್ಯಾಸಾಚಾರ್ಯರು ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ಉದ್ದೇಶಿಸಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಜ್ಯೇಷ್ಠಾಯ ನಮಃ ಎಂದು ಕೊಂಡಾಡಿದ್ದಾರೆ. ಈ ಜ್ಯೇಷ್ಠ ಎಂಬ ಶಬ್ದಕ್ಕೆ ಅರ್ಥವೇನು ಎಂದು ನೋಡಿದರೆ ಶ್ರೀ ಪರಾಶರ ಭಟ್ಟರು ಅವರ ಭಗವದ್ಗುಣ ದರ್ಪಣಂ ಎಂಬ ಭಾಷ್ಯದಲ್ಲಿ ಇದನ್ನು ವಿವರಿಸುತ್ತಾರೆ. ಸ್ವೇನ ಸೂರಿಭಿಶ್ಚ ಸರ್ವಥಾ ಅನುಭವೇಪಿ ಅದೃಷ್ಟಪಾರ ಮಹಾವಿಭೂತಿತ್ವೇ ಪ್ರಶಸ್ಯತಮಃ ಯಥಾ ಎಂದು ವರ್ಣಿಸಿದ್ದಾರೆ. ಅತ್ಯಂತ ಹಿರಿಯನಾದವನಿಗೆ ಜ್ಯೇಷ್ಠ ಎಂಬ ಶಬ್ದ ಒಪ್ಪುವುದು. ಜ್ಯೇಷ್ಠ ಅಂದರೆ ಎಲ್ಲರಿಗೂ ಹಿರಿಯನು, ತುಂಬ ಎತ್ತರದಲ್ಲಿರತಕ್ಕವನು, ಎಲ್ಲರಿಗೂ ತಾನು ಉತ್ತಮನಾದವನು ಎಂಬ ಅರ್ಥದಲ್ಲಿ ಜ್ಯೇಷ್ಠ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಸರ್ವದಾನುಭವೇಪ್ಯೇತೈ ಅದೃಷ್ಟ ಪಾರಭೂತಿತಃ, ಯಾವಾಗಲೂ ಅನುಭವದಿಂದ ಕೂಡಿದವನು ಅದೃಶ್ಯನಾದ ಭಗವಂತನು. ಇದಮಿತ್ತಂ ಎಂದು ನಿರೂಪಣೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಎತ್ತರದಲ್ಲಿರುವಂತಹ ಪರಮಾತ್ಮನು. ಅವನ ಸ್ವರೂಪವನ್ನು ಉಪನಿಷತ್ತುಗಳೆಲ್ಲ ಕೊಂಡಾಡತ್ತೆ ನೋಡಿ. ಶಿಕ್ಷಾವಲ್ಲಿ, ಆನಂದವಲ್ಲಿ, ಭೃಗುವಲ್ಲಿ ಎಂದು ತೈತ್ತರೀಯೋಪನಿಷತ್ತಲ್ಲಿ 3 ವಲ್ಲಿಗಳು ಬರುತ್ತೆ. ಅದರಲ್ಲಿ ಆನಂದವಲ್ಲಿಯಲ್ಲಿ ವರ್ಣಿಸಬೇಕಾದ್ರೆ ಭಗವಂತ ಕೊಡುವಂತಹ ಆನಂದ ಎಷ್ಟು ಎಂಬ ಒಂದು ಪ್ರಶ್ನೆ ಇದೆ ನೋಡಿ. ನಾವು ದೇವಸ್ಥಾನಕ್ಕೆ ಹೋದರೆ ಭಗವಂತನನ್ನು ನಿಜವಾಗ್ಲೂ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ, ಭಗವಂತನ ದಿವ್ಯಮಂಗಳ ವಿಗ್ರಹವನ್ನು ನಾವು ಧ್ಯಾನ ಮಾಡಿ ತನ್ಮೂಲಕ ಅನುಭವವನ್ನು ಪಡ್ಕೊಂಡ್ರೆ ಅದರಿಂದ ಉಂಟಾಗಬಹುದಾದ ಆನಂದ ಎಷ್ಟು ಎಂದು ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯವಾ ಎಂದು ನಾವು ಕೇಳಬಹುದು. ಅದು ಉಪನಿಷತ್ತು ಹೇಳಬೇಕಾದ್ರೆ ವಾಸ್ತವಿಕವಾಗಿ ಭಗವಂತನ ಸ್ವರೂಪವನ್ನು ಪೂರ್ತಿಯಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಮನಸ್ಸಿನಿಂದ ಕಲ್ಪನೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಎಂದು ಹೇಳುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತಿನ ಮೂಲಕ ಭಗವಂತನ ಪೂರ್ಣ ಸ್ವರೂಪವನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ, ಮನಸ್ಸಿನಿಂದ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಲ್ಪಾತೀತನಾದವನು ಅವನು ವಾಚಾಮಗೋಚರವಾದಂತಹ ಒಂದು ದಿವ್ಯವಾದ ವಸ್ತು ಎಂದು ಉಪನಿಷತ್ತು ಹೇಳುತ್ತೆ. ಆದರೆ ಅವನು ಕೊಡುವಂತಹ ಆನಂದ ಎಂತಹದ್ದು ಎಂಬುದನ್ನು ವರ್ಣನೆ ಮಾಡಬೇಕಾದ್ರೆ ಅದಕ್ಕೆ ಅದ್ಭುತವಾದ ಮಂತ್ರಗಳಲ್ಲಿ ಆ ಆನಂದದ ವರ್ಣನೆ ಇದೆ ನೋಡಿ. ನಾವು ಒಂದು ವಿಷಯವನ್ನು ಒಂದು ರೀತಿಯಾಗಿ ನಾವು ತಿಳಿದುಕೊಳ್ಳುತ್ತೇವೆ ನೋಡಿ. ಒಂದು ಲಿಕ್ವಿಡ್ ಫಾರ್ಮ್ನಲ್ಲಿರುವಂತಹ ವಿಷಯವನ್ನು ನಾವು ಮೆಷರ್ ಮಾಡಬೇಕಾದ್ರೆ ಅದಕ್ಕೊಂದು ಮೆಷರ್ಮೆಂಟನ್ನು ಇಟ್ಕೊಂಡಿರ್ತೀವಿ. ಹೈಟನ್ನು ಒಂದು ರೀತಿ ಮೆಷರ್ ಮಾಡ್ತೀವಿ, ಸ್ಪೀಡನ್ನು ಒಂದು ರೀತಿ ಮೆಷರ್ ಮಾಡ್ತೀವಿ. ಯಾವುದೋ ಒಂದು ವಸ್ತು, ಇವಾಗ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು ಅಂದರೆ ಅದಕ್ಕೊಂದು ಮೆಷರ್ಮೆಂಟ್ ಇರುತ್ತೆ, ಕಿಲೋಮೀಟರ್, ಮೀಟರ್ ಅಂತ ಒಂದು ಮೆಷರ್ಮೆಂಟ್ಸ್ ಇರುತ್ತೆ. ಆ ರೀತಿ ಭಗವಂತನ ನೀಡುವಂತಹ ಆನಂದದ ಒಂದು ಅಳತೆ ಎಷ್ಟು, ಅದರ ಮಾನದಂಡ ಏನು ಎಂಬ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ, ಒಬ್ಬ ಮನುಷ್ಯನ ಆನಂದವನ್ನು ಅಳೆಯೋದಕ್ಕೆ ಸಾಧ್ಯವ? ಉದಾಹರಣೆಗೆ ಒಬ್ಬ ಮನುಷ್ಯನ ಆನಂದ 1 ಅಂತ ತಗೊಂಡ್ರೆ, 1 ಯೂನಿಟ್ ಅಂತ ತಗೊಂಡ್ರೆ ನೋಡಿ, ಒಬ್ಬ ಸಾಮಾನ್ಯ ಮನುಷ್ಯ, ಅವನಿಗೆ ಯಾವ ಕೊರತೆಯೂ ಇಲ್ಲ, ಯಾವ ತಾಪತ್ರಯವೂ ಇಲ್ಲ, ಅವನ ಕೈ ತುಂಬ ಹಣ ಇದೆ, ಹೊಟ್ಟೆ ತುಂಬ ಅನ್ನ ಇದೆ, ಜೀವನ ಮಾಡಲಿಕ್ಕೆ ಹೆಂಡತಿ ಮಕ್ಕಳು ಎಲ್ಲ ಸಕಲ ವಿಧವಾದ ಸವಲತ್ತುಗಳು ಇದೆ, ತುಂಬ ಸಂತೋಷಮಯವಾದ ಜೀವನ ನಡೆಸುವಂತಹ ಒಬ್ಬ ಮನುಷ್ಯ. ಅವನು ಆಶಿಷ್ಟನಾಗಿ, ದೃಢಿಷ್ಠನಾಗಿ, ಬಲಿಷ್ಠನಾಗಿದ್ದಾನೆ. ಅವನು ದೇಹ ಬಲ ಕೂಡ ಇದೆ, ಅವನಿಗೆ ಹಿರಿಯರ ಆಶೀರ್ವಾದ ಕೂಡ ಇದೆ, ಅವನಲ್ಲಿ ದೃಢವಾದ ಮನಸ್ಸಂಕಲ್ಪ ಕೂಡ ಇದೆ, ಅವನು ನೆನೆದಿದ್ದೆಲ್ಲ ನಡೀತಾ ಇದೆ, ಅವನಿಗೆ ಸರ್ವದೇವತೆಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ, ತಂದೆ ತಾಯಂದಿರ ಆಶೀರ್ವಾದ ಕೂಡ ಇದೆ, ಅವನಿಗೆ ವಸ್ತು ವಾಹನ ಸಕಲ ವಿಧವಾದ ಐಶ್ವರ್ಯಗಳು ಇದೆ, ಜೀವನದಲ್ಲಿ ಯಾವುದೇ ವಿಧವಾದ ಕೊರತೆ ಇಲ್ಲ. ಅಂತಹ ಒಬ್ಬ ಮನುಷ್ಯನ ಒಂದು ಸಂತೋಷ 1 ಅಂತ ತಗೊಂಡ್ರೆ, 1 ಯೂನಿಟ್ ಅಂತ ತಗೊಂಡ್ರೆ, ಆ ಮನುಷ್ಯನ ಸಂತೋಷಕ್ಕಿಂತಲೂ 100 ಪಟ್ಟು ಅಧಿಕವಾದ ಸಂತೋಷ ಗಂಧರ್ವರಿಗಿರುತ್ತೆ. ಅಂದರೆ ಮನುಷ್ಯ ಗಂಧರ್ವರಿಗಿರುತ್ತೆ. ಗಾಯನದ ಮೂಲಕ ಪರಮಾತ್ಮನನ್ನು ಸಂತೋಷಪಡಿಸಿ ಸಂಗೀತಶಾಸ್ತ್ರದ ಮೂಲಕ ಉಪಾಸನೆ ಮಾಡುವಂತಹ ಗಂಧರ್ವರು, ಇವರಿಗಿರುವಂತಹ ಆನಂದ ಏನಿದೆ ಅದು ಮನುಷ್ಯರಿಗಿಂತ 100 ಪಟ್ಟು ಅಧಿಕವಾಗಿರುತ್ತೆ. ಅಂದರೆ ಮನುಷ್ಯ ಗಂಧರ್ವರ ಆನಂದ 100 ಯೂನಿಟ್ ಅಂತ ಇಟ್ಕೊಳ್ಬಹುದು.
ಇವಾಗ ಮನುಷ್ಯ ಗಂಧರ್ವರಿಗಿಂತಲೂ ಉತ್ತಮವಾದ ಆನಂದವನ್ನು ಅನುಭವಿಸುತ್ತಾರೆ ದೇವಗಂಧರ್ವರು. ದೇವಲೋಕದಲ್ಲಿರುವಂತಹ ಗಂಧರ್ವರು ಸಂಗೀತೋಪಾಸನೆಗೆ ಮೂಲಕ ನಾದ, ಭಾವ, ತಾಳ, ರಾಗ ಇತ್ಯಾದಿಗಳ ಮೂಲಕ, ಸ್ವರ ಆಲಾಪನೆಗಳ ಮೂಲಕ ಪರಮಾತ್ಮನನ್ನು ಸಂತೋಷಪಡಿಸ್ತಾರೆ. ಸಾಮಾನ್ಯ ಮನುಷ್ಯ ಲೋಕಕ್ಕಿಂತಲೂ ವಿಲಕ್ಷಣರಾದವರು ದೇವತೆಗಳು ತಾನೆ, ಅವರಿಗಿಂತ ಸ್ವಲ್ಪ ಮೇಲೆ ಅಧಿಕವಾಗಿರುವಂತಹವರು. ದೇವಲೋಕದಲ್ಲಿರುವಂತಹ ಗಂಧರ್ವರು ಮನುಷ್ಯ ಗಂಧರ್ವರಿಗಿಂತಲೂ 100 ಪಟ್ಟು ಅಧಿಕವಾದ ಆನಂದವನ್ನು ಹೊಂದಿರುತ್ತಾರೆ. ಅಂದರೆ ದೇವಗಂಧರ್ವರ ಆನಂದವನ್ನು ಅಳೆಯಬೇಕಾದ್ರೆ 10,000 ಅಂತ ಇಟ್ಕೊಳ್ಬೋದು. ಇವಾಗ ಮನುಷ್ಯ ಗಂಧರ್ವರ ಒಂದು ಆನಂದ 100 ಅಂತ ತಗೊಂಡ್ರೆ 100 × 100 ಅದು ಒಂದು 10,000 ಅಂತ ಇಟ್ಕೊಳ್ಬೋದು. ಇವಾಗ ದೇವಗಂಧರ್ವರಿಗಿಂತಲೂ ತುಂಬ ಸಂತೋಷಪಟ್ಟವರು ಯಾರಾದರೂ ಇದ್ದಾರಾ ಎಂದು ಕೇಳಿದರೆ ಅದು ನಮ್ಮ ಪಿತೃದೇವತೆಗಳು. ನೋಡಿ, ಪಿತೃಲೋಕದಲ್ಲಿ ನಮ್ಮ ಪಿತೃದೇವತೆಗಳೆಲ್ಲ ಎಷ್ಟು ಆನಂದವಾಗಿದ್ದಾರೆ ಅಂದರೆ ಆ ದೇವಗಂಧರ್ವರಿಗಿಂತಲೂ 100 ಪಟ್ಟು ಅಧಿಕವಾದ ಆನಂದವನ್ನು ನಮ್ಮ ಪಿತೃದೇವತೆಗಳು ಅನುಭವಿಸುತ್ತಿರುತ್ತಾರೆ. ಈ ಪಿತೃಋಣ ಮಾತ್ರ ನಾವು ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಅವರ ಆಶೀರ್ವಾದ ಇದ್ದರೆ ಮಾತ್ರ ನಾವು ಮಕ್ಕಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಪಿತೃಶಾಪ ತುಂಬ ಕೆಟ್ಟದು. ಪಿತೃದೇವತೆಗಳ ಅನುಗ್ರಹಕ್ಕೆ ಯಾವಾಗಲೂ ನಾವು ಪಾತ್ರರಾಗಿರಬೇಕು. ಅವರ ವಿಷಯದಲ್ಲಿ ಮಾಡಬೇಕಾದಂತಹ ಕೈಂಕರ್ಯಗಳನ್ನು ನಾವು ಯಥಾವತ್ತಾಗಿ ಮಾಡಬೇಕು. ವರ್ಷಕ್ಕೊಮ್ಮೆ ಶ್ರಾದ್ದಾದಿ ಕರ್ಮಗಳನ್ನು ಬಿಡದೆ ಆಚರಣೆ ಮಾಡೋದ್ರಿಂದ ನಮಗೆ ಸೌಭಾಗ್ಯಗಳು ಏರ್ಪಡುತ್ತೆ. ಕೆಲವರಿಗೆ ಸಂತಾನ ಪ್ರಾಪ್ತಿ ಆಗೋದಿಲ್ಲ, ಕೆಲವರಿಗೆ ವಿವಾಹದಲ್ಲಿ ವಿಳಂಬ, ಕಷ್ಟ ನಷ್ಟಗಳು, ನಾವು ಅವ್ರ ಕೈಗೊಂಡ ಕಾರ್ಯ ಯಾವುದು ಸಿದ್ಧಿ ಆಗ್ತಾನೇ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಪಿತೃಗಳ ಶಾಪವೇ ಆಗಿರುತ್ತೆ. ಶ್ರಾದ್ದಾದಿ ಕರ್ಮಗಳನ್ನು ಅವರು ಭಕ್ತಿಯಿಂದ ಮಾಡೋದಿಲ್ಲ. ನೋಡಿ, ಪಿತೃಗಳಿಗೆ ಮಾಡುವಂತಹ ಕರ್ಮಕ್ಕೆ ಶ್ರಾದ್ದ ಎಂದು ಹೆಸರು. ಶ್ರದ್ಧೆಯಿಂದ ಆಚರಣೆ ಮಾಡೋದ್ರಿಂದ ಅದಕ್ಕೆ ಶ್ರಾದ್ದ ಅಂತ ಕರೆಯುತ್ತಾರೆ. ವಿಧಿ ನಿಷೇಧಗಳನ್ನು ಪಾಲಿಸಿ ಭೋಜನವನ್ನು ಮಾಡಿಸಿ ಆ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂತಹ ಪ್ರಕಾರವಾಗಿ ನಾವು ಭಕ್ತಿಯಿಂದ ಪಿತೃಗಳ ಕೈಂಕರ್ಯವನ್ನು ಆಚರಣೆ ಮಾಡಬೇಕು. ಇಲ್ಲದೇ ಇದ್ದರೆ ಅದಕ್ಕೆಲ್ಲ ದೋಷಗಳು ಬರುತ್ತೆ. ನೋಡಿ, ಯಥಾವತ್ ನೋಡಿ, ನಮ್ಮ ಕೈಲಾದಷ್ಟು ಶ್ರಾದ್ದ ಕರ್ಮವನ್ನು ಮಾಡಬೇಕು. ಒಂದು ವೇಳೆ ನಮ್ಮ ಕೈಲಿ ಶ್ರಾದ್ದವನ್ನು ಆಚರಣೆ ಮಾಡೋದಕ್ಕಾಗಲಿಲ್ಲ ಎಂದರೆ ಜೋರಾಗಿ ಅಳಬೇಕು ಎಂದು ಶಾಸ್ತ್ರ ಹೇಳುತ್ತೆ. ಅತ್ತಾದರೂ ಆ ಒಂದು ಅಶ್ರು ತರ್ಪಣವನ್ನಾದರೂ ಬಿಡಬೇಕು. ಕಣ್ಣೀರಿನ ತರ್ಪಣವನ್ನಾದರೂ ಪಿತೃಗಳಿಗೆ ಸಲ್ಲಿಸಬೇಕು. ಪಿತೃಗಳನ್ನು ಒಮ್ಮೆ ಆದರೂ ನೆನೆಯಬೇಕು. ಸ್ಮರಣೆ ಅನ್ನೋದು ತುಂಬ ಮುಖ್ಯ. ನೋಡಿ, ಪ್ರತಿನಿತ್ಯ ನಾವು ಪಿತೃಗಳನ್ನು ಸ್ಮರಿಸಬೇಕು. ಅವರು ಹೋದಂತಹ ದಿನ, ಅವರು ಈ ಪ್ರಾಣತ್ಯಾಗ ಮಾಡಿದಂತಹ ದಿನ, ಅದನ್ನು ಶ್ರಾದ್ದವಾಗಿ ಕೊಂಡಾಡಬೇಕು. ಈ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಜನ ದೇವಸ್ಥಾನದಲ್ಲಿ ತರಕಾರಿಗಳನ್ನು ಕೊಡೋದು, ಪ್ರಸಾದವನ್ನು ಮಾಡಿಸ್ಬಿಡೋದು ಅಥವಾ ಅನ್ನದಾನ ಮಾಡೋದ್ರಿಂದ ಅವರು ಶ್ರಾದ್ದ ಮಾಡಿದ ಹಾಗಾಗತ್ತೆ ಅಂತ ಭಾವಿಸಿದ್ದಾರೆ. ಆದರೆ ವಾಸ್ತವಿಕವಾಗಿ ಹಾಗಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಮಾಡೋದು ಭಗವಂತನಿಗೋಸ್ಕರ ಮಾತ್ರ. ಪಿತೃಗಳಿಗೆ ನೀವು ಮಾಡಬೇಕು ಅಂದರೆ ಶ್ರಾದ್ದಗಳನ್ನೇ ಮಾಡಬೇಕು. ನೀವು ಪ್ರಸಾದವನ್ನು ಮನೆಯಲ್ಲಿ ಬಡಿಸಬೇಕು. ನೀವೇ ಅನ್ನಾಹಾರವನ್ನು ಸಿದ್ಧಪಡಿಸಿ ಮನೆಗೆ ಒಬ್ಬ ಅತಿಥಿಯನ್ನು ಕರೆಸಿ ಅವರಿಗೆ ಭೋಜನ ಮಾಡಿಸಬೇಕೇ ಹೊರತು ದೇವಸ್ಥಾನದಲ್ಲಿ ದುಡ್ಡು ಕೊಟ್ಟು ಪ್ರಸಾದ ಮಾಡಿಸೋದ್ರಿಂದ ಪ್ರಯೋಜನವಿಲ್ಲ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಮ್ಮ ಮನೇಲಿ ಶ್ರಾದ್ದ ಮಾಡೋದಕ್ಕೆ ಆಗೋದಿಲ್ಲ, ಆದ್ದರಿಂದ ನಾವು ದೇವಸ್ಥಾನಕ್ಕೆ ಕೊಡ್ತಾಯಿದ್ದೀವಿ, ಅದೆಲ್ಲ ಮುಖ್ಯವಾದ ಉದ್ದೇಶ ಅಲ್ಲ. ಹಾಗೆ ಮಾಡಕೂಡದು. ದೇವಸ್ಥಾನದಲ್ಲಿ ಪ್ರಸಾದ ಮಾಡೋದು ಭಗವಂತನಿಗೆ ಮಾತ್ರ ಸಲ್ಲತ್ತೆ. ಅದು ವಿನಿಯೋಗ ನಡೆಯೋದು ಭಗವತ್ ನಿವೇದಿತವಾದ ಪ್ರಸಾದ. ನೀವು ಮಾಡಿರುವಂತಹ ಪ್ರಸಾದ ಪಿತೃಗಳಿಗೆ ಸಲ್ಲಬೇಕಾದರೆ, ಪಿತೃಯಜ್ಞವಾಗಿ ಅದನ್ನು ನೀವು ಆಚರಣೆ ಮಾಡಬೇಕಾದ್ರೆ ಮನೆಯಲ್ಲಿ ನೀವೇ ಸಿದ್ಧಪಡಿಸಿ ಅಥವಾ ನಿಮ್ಮ ನೆರೆಮನೆಯವರೋ ಅಥವಾ ನಿಮ್ಮ ಹೆಸರಿನಲ್ಲಿ ಯಾರೋ ಒಬ್ಬರು ಸಿದ್ಧಪಡಿಸಿದಂಥ ಆಹಾರವನ್ನು ನೀವು ಮನೆಯಲ್ಲಿ ಬಡಿಸಿದಾಗ ಮಾತ್ರ, ಪಿತೃಗಳನ್ನು ಸಂತೋಷಪಡಿಸೋದಕ್ಕೋಸ್ಕರ ಸಂಕಲ್ಪ ಮಾಡಿ ಮನೆಯಲ್ಲಿ ನೀವು ಭೋಜನ ಮಾಡಿಸೋದ್ರಿಂದ ಮಾತ್ರ ಅದು ಪಿತೃಗಳಿಗೆ ಸಲ್ಲತ್ತೆ. ದೇವಸ್ಥಾನದಲ್ಲಿ ಮಾಡೋದು ದೇವರಿಗೆ ಸಲ್ಲತ್ತೆ, ಪಿತೃಗಳಿಗೆ ಸಲ್ಲೋದಿಲ್ಲ. ಅದರಿಂದ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಪಿತೃಯಜ್ಞ ಅನ್ನೋದು ತುಂಬ ಮುಖ್ಯ. ಪಂಚಮಹಾಯಜ್ಞಗಳನ್ನು ನಾವು ಬಿಡದೆ ಪಾಲಿಸಬೇಕು ಎಂದು ಶಾಸ್ತ್ರ ಹೇಳುತ್ತೆ. ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಮಾನುಷಯಜ್ಞ ಮತ್ತು ಭೂತಯಜ್ಞ. ಪ್ರತಿನಿತ್ಯ ಇದನ್ನು ನಾವು ಆಚರಣೆ ಮಾಡಬೇಕು. ಬ್ರಾಹ್ಮಣನಾಗಿದ್ದರೆ ವೇದಾಧ್ಯಯನ ಮಾಡೋದು, ಅದು ಬ್ರಹ್ಮಯಜ್ಞ ಎಂದು ಕರೆಯುತ್ತಾರೆ. ಪಿತೃಯಜ್ಞ ಮಾಡುವುದು, ತರ್ಪಣಾದಿಗಳನ್ನು ಬಿಡುವುದು. ಜೊತೆಗೆ ದೇವಯಜ್ಞ, ದೇವತೆಗಳನ್ನು ಉದ್ದೇಶಿಸಿ ಆರಾಧಿಸುವುದು, ಅದು ದೇವಯಜ್ಞವಾಗುತ್ತೆ. ದೇವರಿಗೆ ನೈವೇದ್ಯ ಮಾಡಿರುವಂತಹ ಪ್ರಸಾದವನ್ನು ಬಡಿಸುವುದು, ಒಬ್ಬರಿಗೆ ಭೋಜನ ಮಾಡಿಸೋದು, ಅದು ಭೂತಯಜ್ಞವಾಗತ್ತೆ. ಜೊತೆಗೆ ಈ ಮನುಷ್ಯಯಜ್ಞವಾಗತ್ತೆ. ಭೂತಯಜ್ಞ ಎಂದು ಕರೆಯಲ್ಪಡುವಂಥದ್ದು ಪ್ರಾಣಿಗಳಿಗೆ ನೀಡುವಂತಹ ಒಂದು ಪ್ರಸಾದ, ಪ್ರಾಣಿಗಳನ್ನು ಬೆಳೆಸೋದು, ಅದು ಭೂತಯಜ್ಞ. ಮನುಷ್ಯರಿಗೆ ಆಹಾರವನ್ನು ಹಾಕೋದು, ಅದು ಮನುಷ್ಯಯಜ್ಞವಾಗತ್ತೆ. ನೋಡಿ, ಮನುಷ್ಯನ ಮೂಲಕ ದೇವತೆಗಳನ್ನು ಆರಾಧಿಸಬೇಕು. ನೋಡಿ, ಮನುಷ್ಯನಿಗೆ ಆರಾಧನೆ ಅಂದರೆ ಏನರ್ಥ ನೋಡಿ, ಪಶು ಪಕ್ಷಿಗಳಿಗೆ ನಾವು ಆಹಾರ ಕೊಡೋದ್ರಿಂದ
ಅದರ ಮೂಲಕ ದೇವತಾರಾಧನೆಯನ್ನು ಮಾಡಬೇಕು ಎಂದು ಶಾಸ್ತ್ರ ವಿಧಿಸುತ್ತೆ. ಅದು ವಿಧವಾದ ಯಜ್ಞ, ಪಿತೃಯಜ್ಞವನ್ನು ನಾವು ತಪ್ಪಿಸಬಾರದು ಎಂಬುದು ಮುಖ್ಯವಾದ ಒಂದು ಸಂಗತಿ. ಇಲ್ಲಿ ಉಪನಿಷತ್ತು ವರ್ಣನೆ ಮಾಡಬೇಕಾದ್ರೆ ಪಿತೃದೇವತೆಗಳು ದೇವಗಂಧರ್ವರಿಗಿಂತಲೂ 100 ಪಟ್ಟು ಅಧಿಕವಾದ ಆನಂದವನ್ನು ಅನುಭವಿಸುತ್ತಾರೆ ಅಂತ ತಗೊಂಡ್ರೆ, ಇವಾಗ 10,000 × 100 ಅಂತ ತಗೊಂಡ್ರೆ ಅದೆಷ್ಟಾಯಿತು? 10 ಲಕ್ಷ ಆಯಿತು. ಇನ್ನು ಪಿತೃದೇವತೆಗಳಿಗಿಂತಲೂ ಸಂತೋಷ ಹೊಂದಿರುವವರು ದೇವತೆಗಳು. ಆ ದೇವತೆಗಳು ಸ್ವರ್ಗಲೋಕದಲ್ಲಿ ನಾನಾ ವಿಧವಾದ ಭೋಗಗಳನ್ನು ಅನುಭವಿಸುವಂತಹವರು. ಅವರ ಆನಂದ ಪಿತೃದೇವತೆಗಳಿಗಿಂತಲೂ 100 ಪಟ್ಟು ಅಧಿಕವಾಗಿರುತ್ತೆ. ಇವಾಗ 10 ಲಕ್ಷ ಆನಂದ ಪಿತೃದೇವತೆಗಳಿಗಾದರೆ ಅದು ಇಂಟು 100 ಅಂತ ತಗೊಂಡ್ರೆ 10 ಕೋಟಿ ಆನಂದ ದೇವತೆಗಳದು. ಇನ್ನು ದೇವತೆಗಳಿಗಿಂತಲೂ ಆನಂದ ಹೊಂದಿರುವವನು ಇಂದ್ರನು. ಅವನು 100ರಷ್ಟು, ದೇವತೆಗಳಿಗಿಂತಲೂ 100ರಷ್ಟು ಅಂತ ತಗೊಂಡ್ರೆ 10 ಕೋಟಿ ಇಂಟು 100 ಆನಂದ ಯಾರ್ದು? ಇಂದ್ರನದ್ದು. ಇಂದ್ರನಿಗಿಂತಲೂ ಆನಂದವನ್ನು ಪಡ್ಕೊಂಡವರು ಬೃಹಸ್ಪತಿ. ಅವರು 10 ಕೋಟಿ ಇಂಟು 100 ಇಂಟು 100 ಎಷ್ಟು ಬರುತ್ತೋ ಅಷ್ಟು ಆನಂದವನ್ನು ಪಡ್ಕೊಂಡಿರ್ತಾರೆ ಬೃಹಸ್ಪತಿ. ಬೃಹಸ್ಪತಿಗಿಂತಲೂ ಬ್ರಹ್ಮ 100 ಪಟ್ಟು ಆನಂದವನ್ನು ಪಡ್ಕೊಂಡಿರ್ತಾರೆ. ಅಂದರೆ 10 ಕೋಟಿ ಇಂಟು 100 ಇಂಟು 100 ಇಂಟು 100 ಯಾವ ಫಿಗರ್ ಬರುತ್ತೋ ಅಷ್ಟು ಆನಂದ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಪಡ್ಕೊಂಡಿರ್ತಾನೆ. ಅದಕ್ಕಿಂತಲೂ 100 ಪಟ್ಟು ಆನಂದವನ್ನು ಸಾಕ್ಷಾತ್ ಪರಬ್ರಹ್ಮರೂಪನಾದ ನಾರಾಯಣವನು ಹೊಂದಿರುತ್ತಾನೆ. ಅಂದರೆ ಅದಕ್ಕೆ ಲೆಕ್ಕ ಮಾಡೋದಕ್ಕೆ ಸಾಧ್ಯವ? ನೋಡಿ, ಮನುಷ್ಯರ ಆನಂದ 1, ಮನುಷ್ಯ ಗಂಧರ್ವರ ಆನಂದ 100, ದೇವಗಂಧರ್ವರ ಆನಂದ 100 ಇಂಟು 100 10,000, ಪಿತೃಗಳ ಆನಂದ 10 ಲಕ್ಷ, ದೇವತೆಗಳ ಆನಂದ 10 ಕೋಟಿ, ಇಂದ್ರನ ಆನಂದ 10 ಕೋಟಿ ಇಂಟು 100, ಬೃಹಸ್ಪತಿಯ ಆನಂದ 10 ಕೋಟಿ ಇಂಟು 100 ಇಂಟು 100, ಬ್ರಹ್ಮನ ಆನಂದ 10 ಕೋಟಿ ಇಂಟು 100 ಇಂಟು 100 ಇಂಟು 100. ಇನ್ನು ಪರಬ್ರಹ್ಮನ ಆನಂದ ಅದಕ್ಕಿಂತಲೂ 100, ಅಂದರೆ ಇನ್ಫೈನೈಟ್ ಅಂತ ಅರ್ಥ. ಪರಬ್ರಹ್ಮಭೂತನಾದ ನಾರಾಯಣನ ಆನಂದವನ್ನು ಮಾತ್ರ ನಾವು ಎಣಿಸೋದು ಇಷ್ಟು ಇದಮಿತ್ತಂ ಎಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅದಕ್ಕೆ ಮಾನದಂಡ ಅಂತ ಕರೀತಾರೆ ನೋಡಿ. ಅಳೆಯೋದಕ್ಕಿರುವಂತಹ ಒಂದು ಕೋಲು, ಅಳೆಯೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ಆನಂದವನ್ನು ನಮಗೆ ನಾರಾಯಣ ನೀಡುತ್ತಾನೆ ಎಂಬ ಅರ್ಥದಲ್ಲಿ ಈ ಆನಂದವಲ್ಲಿಯಲ್ಲಿ ಪರಮಾತ್ಮನ ಸ್ವರೂಪವನ್ನು ವರ್ಣಿಸ್ತಾರೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಹೀಗೆ ಆನಂದವನ್ನು ಅಳೆಯೋದಕ್ಕೆ ಸಾಧ್ಯವಾಗದೇ ಇರುವಂತಹ ಪರಮಾತ್ಮನು ತುಂಬ ಎತ್ತರದಲ್ಲಿರುವ ಕಾರಣ, ಅವನ ಹಿರಿಮೆ ತುಂಬ ದೊಡ್ಡದಾಗಿರೋದ್ರಿಂದ ಅವನನ್ನು ವಿಷ್ಣು ಸಹಸ್ರನಾಮ ಜ್ಯೇಷ್ಠ ಎಂಬ ನಾಮದ ಮೂಲಕ ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.